ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಆಗಲಿ ಅಥವಾ ಇನ್ಯಾರೇ ಆಗಲಿ ನ್ಯಾಯ ಸಿಗಬೇಕು ಅಂದರೆ ಪೊಲೀಸ್ ತನಿಖೆ ಆಗಬೇಕು. ಕೇಂದ್ರ ಡಿಸಿಪಿಗೆ ಮಹಿಳಾ ಆಯೋಗದ ಅಧ್ಯಕ್ಷ ಕರೆ ಮಾಡಿ ತನಿಖೆಗೆ ಆಗ್ರಹ ಮಾಡಿದ್ದಾರೆ. ನಾಗಲಕ್ಷ್ಮಿ ಚೌಧರಿ ಅವರು ಜನಪ್ರತಿನಿಧಿ ಆಗಲಿ, ಎಚ್.ಎಂ. ರೇವಣ್ಣ ಆಗಲಿ, ಮತ್ತೊಬ್ಬ ಆಗಲಿ, ಬಟ್ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದರೆ ಮಹಿಳಾ ಆಯೋಗ ಅವರ ಪರವಾಗಿ ಮಾತನಾಡಬೇಕಾಗುತ್ತೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಡಿಸಿಪಿಗೆ ಕರೆ ಮಾಡಿ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ಪ್ರಜೆಯಾದರೂ ಕೂಡ ನಾನು ಒಂದೇ, ಎಚ್.ಎಂ. ರೇವಣ್ಣ ಆದರೂ ಕೂಡ ಒಂದೇ, ಪತ್ರ ಬರಿತೇವೆ, ಪೊಲೀಸರು ಸ್ಪಂದಿಸಿಲ್ಲ ಅಂತ ನಂದಿನಿ ಹೇಳಿದ್ದಾರೆ. ಕೂಡಲೇ ಅದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾಗಲಕ್ಷ್ಮಿ ಚೌಧರಿ ಆಗ್ರಹ ಮಾಡಿದ್ದಾರೆ. ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಆಯೋಗ ಹೇಗೆ ಕೆಲಸ ಮಾಡುತ್ತಂದರೆ, ಯಾರೇ ಒಂದು ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಾಗ ನಾವಲ್ಲಿರೋ ಕನ್ಸರ್ನ್ಡ್ DCP, ನಮ್ಮ ಬೆಂಗಳೂರು ಲಿಮಿಟ್ ಆದರೆ ಐಗ್ರೌಂಡ್ ಲಿಮಿಟ್ಗೆ ಯಾರು DCP ಬರ್ತಾರೆ ಅವರಿಗೆ ನಾವು ಪತ್ರದ ಮುಖಾಂತರ ಬರಿತೀವಿ. ಇದ್ರ ಬಗ್ಗೆ ತನಿಖೆ ಮಾಡಿ ಆ ಹೆಣ್ಣುಮಗಳಿಗೆ ನ್ಯಾಯ ಕೊಟ್ಟು ನಮಗೆ ಒಂದು ವರದಿಯನ್ನು ಕೊಡಿ ಅಂಥೇಳಿ ನಾನು ಈಗಲೇ ಲೆಟರ್ ರೆಡಿ ಮಾಡಿ DCP ಅವರಿಗೆ ಕಂಪ್ಲೇಂಟ್ನ ಕಳಿಸ್ಕೊಡ್ತೇನೆ, ಲೆಟರ್ನ ಕಳಿಸ್ಕೊಡ್ತೇನೆ, ಮೇಲೂ ಮಾಡ್ತೀವಿ. ಆ್ಯಂಡ್ ವೇಟ್ ಮಾಡೋಣ, ಅವರು ಮತ್ತೆ ನನಗೆ ತನಿಖೆ ಮಾಡಿ ನನಗೆ ಅವರು ವಾಪಸ್ಸು ಉತ್ತರವನ್ನು ಕೊಟ್ಟಾಗ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ತೇನೆ. ಅವಾಚ್ಯ ಶಬ್ದ ಯೂಸ್ ಮಾಡಿದ್ದಾರೆ. ಆಮೇಲೆ ದಲಿತ ಮಹಿಳೆಯಾದ ನಾನು ನ್ಯಾಯಕ್ಕೆ ಬಂದಿದ್ದೇನೆ, ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ, ದೌರ್ಜನ್ಯ ಹಾಗೂ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದಾರೆ ಅಂಥೇಳಿ ನನಗೆ ನಂದಿನಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಇದನ್ನು ಖಂಡಿತವಾಗ್ಲೂ ಈಗಲೇ ನಮ್ಮ ಹೈಗ್ರೌಂಡ್ ಸ್ಟೇಷನ್ ಮುಂದೆನೇ ನಂದಿನಿ ಅನ್ನೋರು ನನಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಆಯೋಗ ಹೇಗೆ ಕೆಲಸ ಮಾಡುತ್ತಂದರೆ, ಯಾರೇ ಒಂದು ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಾಗ ನಾವಲ್ಲಿರೋ ಕನ್ಸರ್ನ್ಡ್ DCP, ನಮ್ಮ ಬೆಂಗಳೂರು ಲಿಮಿಟ್ ಆದರೆ ಐಗ್ರೌಂಡ್ ಲಿಮಿಟ್ಗೆ ಯಾರು DCP ಬರ್ತಾರೆ ಅವರಿಗೆ ನಾವು ಪತ್ರದ ಮುಖಾಂತರ ಬರಿತೀವಿ. ಇದ್ರ ಬಗ್ಗೆ ತನಿಖೆ ಮಾಡಿ ಆ ಹೆಣ್ಣುಮಗಳಿಗೆ ನ್ಯಾಯ ಕೊಟ್ಟು ನಮಗೆ ಒಂದು ವರದಿಯನ್ನು ಕೊಡಿ ಅಂಥೇಳಿ ನಾನು ಈಗಲೇ ಲೆಟರ್ ರೆಡಿ ಮಾಡಿ DCP ಅವರಿಗೆ ಕಂಪ್ಲೇಂಟ್ನ ಕಳಿಸ್ಕೊಡ್ತೇನೆ, ಲೆಟರ್ನ ಕಳಿಸ್ಕೊಡ್ತೇನೆ, ಮೇಲೂ ಮಾಡ್ತೀವಿ. ಆ್ಯಂಡ್ ವೇಟ್ ಮಾಡೋಣ, ಅವರು ಮತ್ತೆ ನನಗೆ ತನಿಖೆ ಮಾಡಿ ನನಗೆ ಅವರು ವಾಪಸ್ಸು ಉತ್ತರವನ್ನು ಕೊಟ್ಟಾಗ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ತೇನೆ. ಅವಾಚ್ಯ ಶಬ್ದ ಯೂಸ್ ಮಾಡಿದ್ದಾರೆ. ಆಮೇಲೆ ದಲಿತ ಮಹಿಳೆಯಾದ ನಾನು ನ್ಯಾಯಕ್ಕೆ ಬಂದಿದ್ದೇನೆ, ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ, ದೌರ್ಜನ್ಯ ಹಾಗೂ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದಾರೆ ಅಂಥೇಳಿ ನನಗೆ ನಂದಿನಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಇದನ್ನು ಖಂಡಿತವಾಗ್ಲೂ ಈಗಲೇ ನಮ್ಮ ಹೈಗ್ರೌಂಡ್ ಸ್ಟೇಷನ್ ಮುಂದೆನೇ ನಂದಿನಿ ಅನ್ನೋರು ನನಗೆ ಒಂದು ನಂದಿನಿ ನಾಗರಾಜ್ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತೆ ತಮ್ಮ ನಾಯಕರ ಬಳಿ ನ್ಯಾಯ ಕೇಳಲು ಹೋದಾಗ ಅವರು ಮೊಬೈಲ್ ಕಸಿಯುವಂಥ ಪ್ರಯತ್ನವೂ ಮಾಡಿದ್ದಾರೆ. ಇವರ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ ಎನ್ನುವ ಆರೋಪ ನಂದಿನಿ ನಾಗರಾಜ್ ಅವರದ್ದು. ಜೊತೆಗೆ ಜಾತಿ ನಿಂದನೆ ಮಾಡಿದ್ದಾರೆ ಎನ್ನುವ ಆರೋಪವನ್ನು ಕೂಡ ನಂದಿನಿ ನಾಗರಾಜ್ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ನಾಗಲಕ್ಷ್ಮಿ ಚೌಧರಿಗೆ ದೂರನ್ನು ಸಲ್ಲಿಕೆ ಮಾಡಲಾಗಿದೆ. ನಾಗಲಕ್ಷ್ಮಿ ಚೌಧರಿ ದೂರನ್ನು ಸ್ವೀಕಾರ ಮಾಡಿದ್ದಾರೆ. ಅದು ಎಚ್.ಎಂ. ರೇವಣ್ಣನೇ ಆಗಲಿ ಅಥವಾ ಮತ್ತೊಬ್ಬರೇ ಆಗಲಿ ಎಲ್ಲರ ವಿರುದ್ಧವೂ ಕೂಡ ಒಂದೇ ಕಾನೂನು ಕ್ರಮ ವಹಿಸುತ್ತೆ ಅಂತ ಹೇಳ್ತಾ ಇದ್ದಾರೆ.